ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಗಾದೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಗಾದೆ ಹೆಸರು. ಇದರ ಅರ್ಥ ಏನು ಹೇಳುತ್ತೆ ಅಂತಂದರೆ, ಕುಂಬಾರ ಒಂದು ಮಡಿಕೆ ಮಾಡೋದಕ್ಕೋಸ್ಕರ ವರ್ಷಾನುಗಟ್ಟಲೆ ಕಷ್ಟಪಡ್ತಾನೆ. ಒಂದು ಮಣ್ಣನ್ನು ತಗೊಂಬಂದು ಮತ್ತು ಅದಕ್ಕೆ ಯಾವ ರೀತಿ ನೀರು ಹಾಕಬೇಕು ಮತ್ತು ಆಮೇಲೆ ಏನೇನು ಹಾಕಬೇಕು ಅಂತೆಲ್ಲ ಶ್ರಮಪಟ್ಟು ಒಂದು ಮಡಿಕೆ ಮಾಡ್ತಾನೆ, ಅದನ್ನು ರೆಡಿ ಮಾಡ್ತಾನೆ. ಅದನ್ನು ಬಿಟ್ಬಿಟ್ಟು ಆ ಮಡಿಕೆ ಕುಂಬಾರ ಮಾಡಿರೋ ಮಡಿಕೆನ ಯಾರಾದರೂ ಒಂದು ನಿಮಿಷದಲ್ಲಿ ಒಂದು ದೊಣ್ಣೆ ತಗೊಂಡು ಅದನ್ನು ಹೊಡೆದಾಕ್ಬಿಡ್ಬೋದು. ಕುಂಬಾರ ಕಷ್ಟಪಟ್ಟು ಮಾಡೋದಕ್ಕೆ ತುಂಬ ಸಮಯ ತಗೊಂಡಿರ್ತಾನೆ ಆ ಮಡಿಕೆನ. ಅದನ್ನೇ ಆ ಮಡಿಕೆನ ಹೊಡೆದಾಕ್ಬೇಕಂತಂದರೆ ಒಂದು ದೊಣ್ಣೆ ತಗೊಂಡು ಒಂದು ನಿಮಿಷ ಸಾಕು. ಒಂದು ಸಾರಿ ಒಂದು ಮಾಡಿದ ಮಡಿಕೆನ ಎಷ್ಟು ಈಜಿಯಾಗಿ ಹೊಡೆದಾಕ್ಬೋದು. ಅದೇ ನಾವು ವಾಪಸ್ ಅದನ್ನು ಮಾಡಬೇಕಂದ್ರೆ ತುಂಬ ಸಮಯ ಹಿಡಿಯುತ್ತಂತ ಅರ್ಥ. ಯಾವುದೇ ಕೆಲಸ ಆಗಲಿ, ವಿಷಯ ಆಗಲಿ, ನಾವು ಮಾಡಬೇಕಾದ್ರೆ ತುಂಬ ಶ್ರಮ ವಹಿಸ್ಬೇಕಾಗುತ್ತೆ. ಅದೇ ಅದನ್ನು ಹಾಳು ಮಾಡಬೇಕಂತಂದರೆ ಈಸಿಯಾಗಿ ಮಾಡ್ಬೋದು. ಯಾವುದೇ ವಿಷಯ ಆಗಲಿ, ನಾವು ಒಂದು ಹಾಳು ಮಾಡಬೇಕಂದ್ರೆ ತುಂಬ ಸುಲಭವಾಗಿ ಹಾಳು ಮಾಡ್ಬೋದು. ಅದನ್ನೇ ನಾವು ಸರಿ ಮಾಡಬೇಕು ಮತ್ತು ಆಮೇಲೆ ವಾಪಸ್ ಮೊದಲಿನ ಥರ ಮಾಡಬೇಕಂತಂದರೆ ತುಂಬ ಕಷ್ಟ. ಹಂಗಾಗಿ ದೊಡ್ಡವರು ಈ ಗಾದೆನ ಮಾಡಿದ್ದಾರೆ. ಕುಂಬಾರನಿಗೆ 100 ವರ್ಷ ಬೇಕು, ಆಮೇಲೆ ಅದನ್ನೇ ಒಂದು ನಿಮಿಷದಲ್ಲಿ ಹಾಳು ಮಾಡ್ಬೋದು ಅಂತ. ಕುಂಬಾರನಿಗೆ 100 ವರ್ಷ, ದೊಣ್ಣೆಗೆ 1 ನಿಮಿಷ ಅಂತ ಈ ಗಾದೆ ಅರ್ಥ. ಅಂದರೆ ಕುಂಬಾರ ಮಡಿಕೆ ಮಾಡೋದಕ್ಕೆ ತುಂಬ ಸಮಯ ತಗೊಂತಾನೆ. ಅದೇ ಮಾಡಿರೋ ಮಡಿಕೆನ ಹೊಡೆದಾಕೋದಕ್ಕೆ 1 ನಿಮಿಷ ಸಾಕು ಅಂತ ಇದರ ಅರ್ಥ. ಈ ಗಾದೆ ನಿಮ್ಗೆ ಇಷ್ಟ ಆಗುತ್ತಂತ ನಾನು ಹೇಳಿದ್ದೀನಿ. ಮತ್ತು ಆಮೇಲೆ ಇದು ಇವತ್ತಿನ ಕಾಲಕ್ಕೂ ಎಲ್ಲ ಕಾಲದಲ್ಲೂ ಇದು ಅನ್ವಯಿಸುತ್ತೆ. ನಿಮ್ಗೆ ಇಷ್ಟ ಆಗುತ್ತಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅನಿಲ್ ಯಾದವ್ ಟಿ ಯೂಟ್ಯೂಬ್ ಚಾನಲ್ ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಕೊಡಿ. ಏನಾದ್ರು ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.